ಅದನ್ನ ಖಂಡಿಸ್ತೇವೆ. ವಿಶೇಷವಾಗಿ ಸಿ ಪಾಟೀಲ್ರೇ, ನಿಮಗೆ ಅರಿವಿರಲಿ, ಕಿತ್ತೂರ ರಾಣಿ ಚೆನ್ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ತಾಯಿ ಮಗನ ಸಂಬಂಧದಂತೆ ಬೆಳೆದುಕೊಂಡು ಬಂದವರೇ. ಇಡೀ ದೇಶಕ್ಕೆ ಅವರ ತಾಯಿ ಮಗನ ಸಂಬಂಧ ಬಹಳ ಅದ್ಭುತವಾದ ಸಂಬಂಧವನ್ನ ನಾವು ಇತಿಹಾಸದಲ್ಲಿ ಓದ್ತಾ ಇರ್ತೇವೆ. ಮುಂದಿನ ಪೀಳಿಗೆಗೂ ಸಹ ಆ ಇತಿಹಾಸವನ್ನ ಕಲಿಸಿಕೊಡ್ತಾ ಇದ್ದೇವೆ. ಆದರೆ ಒಬ್ಬ ಮಾಜಿ ಮಂತ್ರಿಯಾಗಿ ನಿಮಗೆ ಗೊತ್ತಾಗದಿಲ್ವಾ? ನಿಮ್ಮನ್ನ ಇಡೀ ಹಾಲುಮತ ಸಮಾಜ ಮತ್ತು ಮುಸ್ಲಿಂ ಸಮಾಜ ನಿಮ್ಮನ್ನ ನೇರವಾಗಿ ಖಂಡಿಸ್ತೇವೆ. ಹಾಲುಮತ ಸಮಾಜದವರು ಹಾಲಿನಷ್ಟೇ ಪರಿಶುದ್ಧವಾದವರು. ಎಲ್ಲ ಸಮಾಜಗಳನ್ನ ಪ್ರೀತಿಸುವಂತ ವ್ಯವಸ್ಥೆ. ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಚಾಣಕ್ಯ ಸ್ಟುಡಿಯೋದಲ್ಲಿ ಕೆಪಿಸಿಸಿ ಮಾಧ್ಯಮ ವಕ್ತಾರ ಶ್ರೀ ಮಾಂತೇಶ್ ಹಟ್ಟಿ ಹಾಗೂ ಬದಾಮಿ ತಾಲೂಕಿನ ಹಾಲುಮತ ಅಂದರೆ ಕುರುಬ ಸಮಾಜದ ಎಲ್ಲ ಮುಖಂಡರೊಂದಿಗೆ ಇಂದು ಒಂದು ಚರ್ಚೆ ಅಂತಂದರೆ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಏನು ಮತಯಾಚನೆ ಸಂದರ್ಭದಲ್ಲಿ ನರಗುಂದದ ಶಾಸಕರಾದ ಸಿ ಪಾಟೀಲರು ಮುಸ್ಲಿಂ ಸಮಾಜ ಮತ್ತು ಕುರುಬ ಸಮಾಜವನ್ನು ಅವಹೇಳನಕಾರಿ ಮತ್ತು ಅಸಭ್ಯ ವರ್ತನೆಯಿಂದ ಮುಸ್ಲಿಂ ಅನ್ನೋ ದಾಡಿಯನ್ನು ಒಂದು ಆಕ್ಷನ್ ಮುಖಾಂತರ, ಜೊತೆಗೆ ಟೂರ್ ಅಂದರೆ ಕುರುಬರನ್ನು ಅಭ್ಯಾಸದ ನಾವು ಟ್ರಿರ್ ಬ್ಯಾ ಅಂತೀವಲ್ಲ, ಆ ರೀತಿ ಟೂರ್ ಅಂತಂದರೆ ಏನು ಅಲಿಮಾರಿಯಾಗಿ ಅಡ್ಡಾಡೋಂಥ ಕುರುಬರನ್ನು ಮೌಖಿಕವಾಗಿ ಇವತ್ತು ನೀವು ಅವಮಾನ ಮಾಡಿದ್ದಕ್ಕಾಗಿ ಇವತ್ತು ನೀವು ಸಮಾಜದ ಹಿರಿಯ ಮುಖಂಡರಾದಂಥ ನಮ್ಮ ಹೂಗಾರವರು ಹಾಗೂ ಆಡಿನವರು ಹಾಗೂ ಅದ್ರ ಜೊತೆಗೆ ಕೆಪಿಸಿಸಿ ಮಾಧ್ಯಮ ವಕ್ತಾರ ಮಾಂತೇಶ್ ಶೆಟ್ಟಿ ಅವರು ನಮ್ಮ ಸ್ಟುಡಿಯೋದಿದ್ದಾರೆ. ಮಾಂತೇಶ್ ಶೆಟ್ಟಿ ಅವರೇ, ಏನು ಕಳೆದ ದಿನಗಳಲ್ಲಿ ಏನು ಬಾಗಲಕೋಟೆಯಲ್ಲಿ ಒಂದು ಬಹಿರಂಗ ಸಭೆಯೊಳಗ ಸಿ ಪಾಟೀಲರು ಜಾತಿ ನಿಂದನೆ ಅಂತ ಹೇಳಬಹುದು ಅಥವಾ ಜಾತಿಯ ಅವಹೇಳನಕಾರಿ ಹೇಳಿಕೆಯನ್ನ ಕುರುಬರಿಗೂ ಮತ್ತು ಮುಸ್ಲಿಂ ಸಮಾಜವನ್ನ ಅವರು ಅವಹೇಳನ ಮಾಡ್ತಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ, ತಮ್ಮ ಮುಂದಾಲೋಚನೆ, ತಮ್ಮ ದೂರದೃಷ್ಟಿ ಏನು ಅನ್ನೋದನ್ನ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದೀವಿ. ಆತ್ಮೀಯ ಎಲ್ಲ ಪತ್ರಿಕಾ ಸ್ನೇಹಿತರೆ, ಇದು ಸಿ ಪಾಟೀಲ್ರವರ ವೈಯಕ್ತಿಕ ಹೇಳಿಕೆನೋ ಗೊತ್ತಿಲ್ಲ. ನಾವು ಮಾತ್ರ ಸಿ ಪಾಟೀಲ್ರನ್ನೇ ಖಂಡಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಲುಮತ ಸಮಾಜದ ಎಲ್ಲ ಕುರುಬ ಸಮಾಜ ಬಂಧುಗಳನ್ನ ಮತ್ತು ಮುಸ್ಲಿಂ ಸಮಾಜ ಬಂಧುಗಳನ್ನ ನೇರವಾಗಿ ಅವಹೇಳನಕಾರಿ ಮಾಡಿದ ಮಾತುಗಳು ನಾವು ಬಿಡೋದಿಲ್ಲ, ಅದನ್ನ ಖಂಡಿಸ್ತೇವೆ. ವಿಶೇಷವಾಗಿ ಸಿ ಪಾಟೀಲ್ರೇ, ನಿಮಗೆ ಅರಿವಿರಲಿ, ಕಿತ್ತೂರ ರಾಣಿ ಚೆನ್ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ತಾಯಿ ಮಗನ ಸಂಬಂಧದಂತೆ ಬೆಳೆದುಕೊಂಡು ಬಂದವರೇ. ಇಡೀ ದೇಶಕ್ಕೆ ಅವರ ತಾಯಿ ಮಗನ ಸಂಬಂಧ ಬಹಳ ಅದ್ಭುತವಾದ ಸಂಬಂಧವನ್ನ ನಾವು ಇತಿಹಾಸದಲ್ಲಿ ಓದ್ತಾ ಇರ್ತೇವೆ. ಮುಂದಿನ ಪೀಳಿಗೆಗೂ ಸಹ ಆ ಇತಿಹಾಸವನ್ನ ಕಲಿಸಿಕೊಡ್ತಾ ಇದ್ದೇವೆ. ಆದರೆ ಒಬ್ಬ ಮಾಜಿ ಮಂತ್ರಿಯಾಗಿ ನಿಮಗೆ ಗೊತ್ತಾಗದಿಲ್ವಾ? ನಿಮ್ಮನ್ನ ಇಡೀ ಹಾಲುಮತ ಸಮಾಜ ಮತ್ತು ಮುಸ್ಲಿಂ ಸಮಾಜ ನಿಮ್ಮನ್ನ ನೇರವಾಗಿ ಖಂಡಿಸ್ತೇವೆ. ಹಾಲುಮತ ಸಮಾಜದವರು ಹಾಲಿನಷ್ಟೇ ಪರಿಶುದ್ಧವಾದವರು. ಎಲ್ಲ ಸಮಾಜಗಳನ್ನ ಪ್ರೀತಿಸುವಂತ ವ್ಯವಸ್ಥೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅನ್ನ ಬಸವಣ್ಣನ ತತ್ವದಲ್ಲಿ ನಡೆದಿದ್ದಾರೆ. ಸಿ ಪಾಟೀಲ್ರೇ, ನಿಮಗೆ ಅರಿವಿರಲಿ, ನೀವು ಈ ಕೂಡಲೇ ಇಡೀ ರಾಜ್ಯದ ಹಾಲುಮತ ಸಮಾಜದ ಕ್ಷಮೆ ಯಾಚನೆ ಮಾಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡುತ್ತವೆ. ಇದು ಎಚ್ಚರಿಕೆ ಅಷ್ಟೇ ಅಲ್ಲ, ನೀವು ಈ ಕೂಡಲೇ ಇಡೀ ರಾಜ್ಯದ ಕ್ಷಮೆ ಯಾಚನೆಯನ್ನ ಮಾಡಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಮುಂದಿನ ಯೋಚನೆಯನ್ನು ಸಹ ಮಾಡಬೇಕಾಗುತ್ತೆ ಅನ್ನೋ ಸ್ಪಷ್ಟ ಒಂದು ಸಂದೇಶವನ್ನ ಹಾಲುಮತ ಸಮಾಜದ ಎಲ್ಲ ಬಂಧುಗಳು ಸಹ ನಿಮಗೆ ನೀಡುತ್ತಾ ಇದ್ದೇವೆ. ಇದು ಎಚ್ಚರಿಕೆ ಅನ್ನೋದನ್ನ ನಿಮಗೆ ತಿಳಿಸ್ತೇವೆ. ಇನ್ನು ನರಗುಂದ ಮತಕ್ಷೇತ್ರದಲ್ಲಿಯೂ ಸಹ 35 ರಿಂದ 40%
ಈ ಸಮಾಜದ ಬಂಧುಗಳು, ಮುಸ್ಲಿಂ ಸಮಾಜದ ಬಂಧುಗಳು ನಿಮಗೆ ಮತವನ್ನ ಹಾಕಿದ್ದಾರೆ. ಅದು ಸಹ ನಿಮಗೆ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಕೆಟ್ಟ ಅಭಿಪ್ರಾಯವು ಹೊರಹೊಮ್ಮುತ್ತೆ. ನಿಮ್ಮ ತಪ್ಪಿನ ಅರಿವು ನಿಮಗಾಗಿದ್ದರೆ, ಕಿತ್ತೂರ ರಾಣಿ ಚೆನ್ನಮ್ಮನ ವಂಶಕ್ಕೆ ನೀವು ಅವಕಾಶವಾಗಿದ್ದರೆ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ತಾಯಿ ಮಗನ ಸಂಬಂಧಗಳು ನಿಮಗೆ ಅರಿವಾಗಿದ್ರೆ ಈ ಕೂಡಲೇ ನೀವು ಕ್ಷಮೆ ಯಾಚನೆ ಮಾಡಲೇಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳು ನಿಮಗೆ ಬಹಳ ಕಷ್ಟವಾದ ದಿನಗಳು ಆಗ್ತವೆ ಎಂಬ ಸ್ಪಷ್ಟ ಸಂದೇಶವನ್ನು ಸಹ ನಿಮಗೆ ನೀಡ್ತಾ ಇದ್ದೇವೆ. ನಮಸ್ಕಾರ. ಮಾಂತೇಶ್ವರ, ಒಂದ್ ವೇಳೆ ಈ ಸಿ ಪಾಟೀಲ್ರು ಮಾಜಿ ಸಚಿವರು ಕುರುಬ ಸಮಾಜವನ್ನ ಕ್ಷಮೆಯಾಚನೆ ಮಾಡದೇ ಇದ್ರೆ, ಅಥವಾ ಕ್ಷಮೆಯಾಚನೆ ಮಾಡಿದ್ದು ಅರಿವಾಗಿ ತಿಳಿಯದು ಅರಿದೇ ಏನಾದರೂ ತಪ್ಪಿಗೆ ಕ್ಷಮೆಯಾಚನೆ ಮಾಡದೆ ಹಾಲುಮತ ಸಮಾಜವನ್ನು ಅವರು ಕ್ಷಮಾಪಣೆ ಕೇಳದೆ ಇದ್ರೆ, ಮುಂದೆ ನಿಮ್ಮ ಸಮಾಜದ ಮುಂದಿನ ನಡೆ ಏನು? 2028 ಚುನಾವಣೆ ತಮ್ಮ ಹೆಜ್ಜೆ ಏನು? ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬ 18 ವರ್ಷದ ಯುವಕ ಮತ್ತು ಯುವತಿಗೆ ಇದರ ಅರಿವಿದೆ. ಈ ಸಮಾಜಕ್ಕೆ ಅವಹೇಳನಕಾರಿ ಮಾಡಿದ ಇವರನ್ನ ಸುಮ್ಮನೆ ಬಿಡೋದಿಲ್ಲ. ಇದು ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಹಾಲುಮತ ಸಮಾಜದ ವ್ಯಕ್ತಿ ಹತ್ರ ದ್ವೇಷ ಭಾವನೆಯನ್ನ ಕೆರಳಿಸುವಂತ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಅದು ಸರಿಯಲ್ಲ. ಮುಂಬರುವ ಪೀಳಿಗೆಗೂ ಸಹ ನೀವು ಈ ದ್ವೇಷ ಭಾವನೆಯನ್ನ ಹಚ್ಚುವಾಗೆ ಮಾಡಬಾರ್ದು ಅನ್ನೋದು ನನ್ನ ಮನವಿ. ನೀವು ಅದನ್ನೇ ಮುಂದುವರಿಸಿದ್ರೆ ನಿಮಗೆ ತಕ್ಕ ಪಾಠವನ್ನ ಪ್ರತಿಯೊಬ್ಬ ವ್ಯಕ್ತಿಯಿಂದ ಇಡೀ ರಾಜ್ಯಾದ್ಯಂತ, ವಿಶೇಷವಾಗಿ ನಿಮ್ಮ ಕ್ಷೇತ್ರದಲ್ಲಿಯೂ ಸಹ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನೋ ಸಂದೇಶವನ್ನು ಸಹ ನಾವು ನೀಡ್ತೇವೆ. ಹಾಲುಮತ ಸಮಾಜವನ್ನ ಅವಹೇಳನ ಮಾಡೋದ್ರ ಜೊತೆಗೆ ಸಿ ಪಾಟೀಲ್ರು ಈಗಾಗಲೇ ಸಾಕಷ್ಟು ಹಗರಣದಲ್ಲಿ ಇವತ್ತು ಸದನದಲ್ಲಿ ತಾವು ಏನು ಬ್ಲೂ ಫಿಲಮ್ ಅನ್ನ ನೋಡಿದ ಒಂದು ಆರೋಪದ ಜೊತೆಗೆ ಏನೋ ಇವತ್ತಿನ ದಿವಸ ಕೂಡಲ ಸಂಗಮದ ಏನು ಶ್ರೀಗಳಾದಂತ ಮೃತ್ಯುಂಜಯ ಸ್ವಾಮಿಗಳು ಇವತ್ತಿನ ದಿವಸ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗೊಂಡಂತ ಅಂತ ಒಂದು ಶ್ರೀಗಳಿಗೆ ಇವರು ಬೆಂಬಲಿಸ್ತಾರ ಅನ್ನುವಂಥದ್ದನ್ನು ಮಾತನ್ನ ಈಗೆಲ್ಲ ಕೇಳಿ ಬರ್ತಾ ಇದ್ದೀವಿ. ಯಾವ ನೈತಿಕತೆ ಇದೆ ಇವರಿಗೆ ಸಮಾಜದ ಬಗ್ಗೆ? ಆ ಮನುಷ್ಯನಿಗೆ ನೈತಿಕತೆ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಅವನಿಗೆ ಸಂಸ್ಕೃತಿ ಅನ್ನೋದೇ ಗೊತ್ತಿಲ್ಲ. ನಮ್ಮಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕಾಕ, ಮಾವ, ಅಣ್ಣ, ತಮ್ಮ ಅಂತೇಳಿ ಚುನಾವಣೆ ಮುಂಚೆನೂ ಇರ್ತಾರೆ. ಚುನಾವಣೆ ಮುಗಿದ ತಕ್ಷಣ ಏ ಮಾವ, ಏ ಕಾಕ, ಬಾ ಅಂತಮ್ಮರ ಹಾಗೆ ನಡೆದುಕೊಳ್ಳುವಂತ ವ್ಯವಸ್ಥೆ ಇರುತ್ತೆ. ಆದ್ರೆ ಸಿ ಪಾಟೀಲ್ರು ಮಾಡಿದಂತ ಅರಿವು ತಾವು ಅರ್ಥ ಮಾಡ್ಕೊಂಡು ಕ್ಷಮೆ ಯಾಚನೆ ಮಾಡಲೇಬೇಕು ಅಂತ ಅನಿವಾರ್ಯ ತಮಗೆ ಬರುತ್ತೆ. ಅದನ್ನ ಕೂಡಲೇ ಕ್ಷಮೆ ಯಾಚನೆ ಮಾಡ್ರಿ ಅನ್ನೋ ಸಂದೇಶವನ್ನು ಸಹ ನಿಮ್ಗೆ ಕೊಡ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿರು ಸರ್ಕಾರದ ಅವಧಿಯೊಳಗೆ PWD ಮಿನಿಸ್ಟರ್ ಆಗಿದ್ದಾಗ ಇವರು ಸಾಕಷ್ಟು ಲೋಕೋಪಯೋಗಿ ಇಲಾಖೆಯಲ್ಲಿ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಗಳಲ್ಲ, ರಾಜ್ಯ ಹೆದ್ದಾರಿಗಳಲ್ಲಿ, ಸರ್ವಋತು ರಸ್ತೆಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ರಸ್ತೆಯನ್ನಾಗಲಿ PWDಯಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಧ್ವನಿನೂ ಇವತ್ತು ನ್ಯೂಸ್ ಅಲ್ಲಿ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ತಾವು KPCC ಮಾಧ್ಯಮ ವಕ್ತಾರರು, ಏನಿವರು ಭ್ರಷ್ಟಾಚಾರದ ಕಥೆ ಇವ್ರದ್ದು? ನೋಡಿ, ಇವರ ಭ್ರಷ್ಟಾಚಾರವನ್ನ ತೆಗೆಯುವಂತ ವ್ಯವಸ್ಥೆಗೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ವತಿಯಿಂದ ನಾನೊಬ್ಬ KPCC ವಕ್ತಾರನಾಗಿ ಆ ಯೋಚನೆಗಳನ್ನ ನಾವು ಮಾಡ್ತೇವೆ. ಅದಕ್ಕೂ ಮುಂಚೆ ಮುಸ್ಲಿಂ ಸಮಾಜ ಮತ್ತು ಕುರುಬ ಸಮಾಜದ ಅವಹೇಳನಕಾರಿ ಮಾತುಗಳನ್ನ ಹಿಂಪಡಿದೇ ಇದ್ರೆ ನಿಮ್ಮ ಏನದ ಹಗರಣಗಳು, ಆ ಎಲ್ಲ ಹಗರಣಗಳು ನಿಮಗೆ ಸ್ಪಷ್ಟ ಮುಳುವಾಗ್ತವೆ ಅನ್ನೋ ಸಂದೇಶವನ್ನು ಸಹ ಮಾಧ್ಯಮದ ಮೂಲಕ ನಾವು ನೀಡ್ತಾ ಇದ್ದೇವೆ. ಚಾಣಕ್ಯ ನ್ಯೂಸ್ ಸ್ಟುಡಿಯೋದೊಂದಿಗೆ ಇಲ್ಲಿವರೆಗೆ ಸಿ ಪಾಟೀಲ್ ಅವರ ಅವಹೇಳನಕಾರಿಯ ಒಂದು ಪ್ರಚೋದನೆ ಮತ್ತು ಸಮಾಜದ ಒಂದು ವಾತಾವರಣವನ್ನು ಕಡೆ ಹಾಳು ಮಾಡಿದಂಥ ಸಿ ಪಾಟೀಲ್ ಅವರ ವಿರುದ್ಧ ಎಚ್ಚರಿತುಕೊಂಡು ಇದನ್ನ ಕ್ಷಮಾಪಣೆ ಮಾಡಬೇಕೆಂದು ಸಮಾಜದ ಮುಖಂಡರು, ಜೊತೆಗೆ KPCC ಮಾಧ್ಯಮ ವಕ್ತಾರ ಮಾಂತೇಶ್ ಹಟ್ಟಿ ಅವರು ನಮ್ಮ ಜೊತೆ ಸ್ಟುಡಿಯೋಲಿದ್ದಾರೆ. ನೀವೆಲ್ಲ ಸ್ಟುಡಿಯೋಲಿ ಜಾಯ್ನ್ ಆಗಿ ನಮಗೆ ಮಾಹಿತಿಯನ್ನು ಮತ್ತು ಸಂದೇಶವನ್ನು ನೀಡೋದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರಗಳು. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.